Knowledge Park, the creative school. Admissions are open from LKG to 10th standard. Free uniform for new admission students. Public School English Medium. Admissions are open. Nursery to higher classes. एक्स-एमएलए मल्लिकार्जुन खोबा ने किया बसव कल्याण एग्रीकल्चर डिपार्टमेंट ऑफिस का दौरा और की एडी से मुलाकात. ಎಲ್ಲರಿಗೂ ನಮ್ಮ ಬೀದರ್ ಡಿಸ್ಟ್ರಿಕ್ಟ್ ಆಗಲಿ ಈ ಏರಿಯಾಕ್ಕೆ ಒಂದು ಸೆಪರೇಟ್ ಮಾಡಿದ್ರೆ ನಮ್ಮ ಏರಿಯಾಕ್ಕೆ ಸೆಪರೇಟ್ ಮಾಡಿದ್ರೆ ಆಲ್ ಆರ್ इक्वल. अस्सलाम वालेकुम, आदाब. बीके न्यूज में आपका स्वागत. मैं सैयद अकबर अली और आप देख रहे हैं बीके न्यूज. बसव कल्याण तालुका में पिछले कुछ महीनों में हुई लगातार बारिश और बाढ़ की वजह से किसानों की फसलें बर्बाद हो गई है और साथ ही खेतों की मिट्टी बह जाने से किसानों को लाखों का नुकसान हुआ है, जिसको लेकर एक्स-एमएलए मल्लिकार्जुन खोबा ने एग्रीकल्चर डिपार्टमेंट ऑफिसर बसव कल्याण का दौरा करते हुए असिस्टेंट डायरेक्टर से मुलाकात की और तालुका में किए गए सर्वे की रिपोर्ट मांगी. एक्स-एमएलए मल्लिकार्जुन खोबा ने मीडिया से बात करते हुए कहा कि जेडीएस पार्टी के नेता निखिल कुमार स्वामी ने बीदर का दौरा करते हुए कह चुके हैं कि किसान संकट में है और इस बारिश ने उनकी पूरी फसलें बर्बाद कर चुकी है. इसको लेकर सरकार से कंपनसेशन देने की मांग की है और कहा कि केंद्र सरकार और राज्य सरकार से भी किसानों के लिए कंपनसेशन देने की मांग कर रहे हैं. जेडीएस पार्टी किसानों अन्याय होने नहीं देगी. अगर अन्याय होता है तो जेडीएस पार्टी बर्दाश्त नहीं करेगी. साथ ही कहा कि बसव कल्याण एग्रीकल्चर डिपार्टमेंट में 22 पोस्ट खाली है और बसव कल्याण एमएलए से कहा कि इन पोस्टों को जल्द ही फिलफुल करे. ARK गिरी सिल्क एंड साड़ी. 7 Heaven Golden Super Mart 50% off. Winter sale नेपाली स्वेटर वाला लेडी जेंट्स एंड किड्स. सिटी के टूरिस्ट लॉज और हराड़ा चौक बसव कल्याण. ಕೃಷಿ ಇಲಾಖೆ ಭೇಟಿ ಕೊಟ್ಟಿರಿ, ಏನು ವಿಶೇಷ ಇತ್ತು ಸರ್? ಬಸವ ಕಲ್ಯಾಣ ತಾಲೂಕು ಹಾಗೂ ಹುಲ್ಸೂರು ತಾಲೂಕದಾಗ ಹಾಗೂ ಬೀದರ್ ಜಿಲ್ಲೆದಾಗ ಕಲ್ಯಾಣ ಕರ್ನಾಟಕ ಭಾಗದಾಗ ಭಾಳಷ್ಟು ಮಳೆ ಹಾನಿ ಹಾಗೆ ರೈತರಿಗೆ ಭಾಳಷ್ಟು ಹೊಲಗಳದಾಗ ಬೆಳೆ ಆಗಲಿ ಅದೇ ರೀತಿ ಮಣ್ಣು ಕೊಚ್ಕೊಂಡು ಹೋಗಿದಂಥ ಘಟನೆಗಳು ನಾವು ನೋಡಿದೆವು. ಎಷ್ಟು ಬೆಳೆ ಹಾನಿಯಾಗಿದೆ, ಎಷ್ಟು ಪರಿಹಾರ ಬಂದಿದೆ ಅದರ ಬಗ್ಗೆ ನಾವೆಲ್ಲ ತಿಳ್ಕೊಂಡು ನಾವು ಮಂಡೇ ಟ್ಯೂಸ್ಡೇ ನಾವೊಂದು ನಾಯಕರಾಗಿದ್ದಂಥ ಸನ್ಮಾನ್ಯ ಯುವ ನಾಯಕರಾಗಿದ್ದಂಥ ನಿಖಿಲ್ ಕುಮಾರಸ್ವಾಮಿ. Welcome to Microzarf. We offer expert training in cloud, DevOps, AI, and Linux. Microzarf, empowering future engineers. Enroll now. ಸ್ವಾಮೀಜಿಯವರು ಕೂಡ ಬೀದರ್ ಜಿಲ್ಲೆಗೆ ಭೇಟಿ ಮಾಡಿ ಈ ಭಾಗದಾಗ ಏನು ಲಾಸ್ ಆಗಿದೆ ಅದರ ಬಗ್ಗೆನೂ ಕೂಡ ಅವರು ವ್ಯಕ್ತಪಡಿಸಿದಾಗ ಸಂಪೂರ್ಣವಾಗಿ ಅದೇ ರೀತಿ ನಾವು ಕೂಡ ಫ್ರೈಡೇ ಈಗಾಗಲೇ ಇವತ್ತು ನಾವು ಮಂಡೇ ಟ್ಯೂಸ್ಡೇ ದಿನ ಎಲ್ಲ ಡೇಟಾ ಕಲೆ ಹಾಕಿ ಏನು ಬಂದಿಲ್ಲ ಪರಿಹಾರಕ್ಕೆ ಸೆಂಟ್ರಲಿಂದ ಆಗಲಿ ಸ್ಟೇಟಿಂದ ಆಗಲಿ ನಮ್ಮ ರೈತರಿಗೆ ಏನು ಸಿಗಬೇಕು ಎಲ್ಲ ಅನ್ಯಾಯ ಆಗ್ಯದ ಅದೇ ರೀತಿ ಒಂದು ಮನವಿ ಮಾಡ್ತೀನಿ. ನಾವು ಶಾಸಕರಿಗೆ ಈಗಾಗಲೇ ನಮ್ಮಲ್ಲಿ ಭಾಳಷ್ಟು ಪೋಸ್ಟು ಕೂಡ ಖಾಲಿ ಇದ್ದಾವೆ. ಆ ಪೋಸ್ಟ್ ನೋಡಿದಾಗ ನನಗೆ ಭಾಳಷ್ಟು ರಿಕ್ವೆಸ್ಟ್ ಮಾಡ್ತೀನಿ. 32 ಸ್ಯಾಂಕ್ಷನ್ 10 ಈಗಾಗಲೇ ಫಿಲ್ ಆಗಿದಂಥ ಪೋಸ್ಟ್ ಇದ್ದಾವೆ. 22 ಬ್ಯಾಲೆನ್ಸು, 22 ಹುದ್ದೆ ಖಾಲಿ ಇವ. ನಾವು ಹೋಗಿ ಏನು ಆರೋಪ ಮಾಡ್ತಾಯಿಲ್ಲ, ನಾವು ಒಂದೇ ಹೇಳ್ತಾ ಇದ್ದೆವು, ಶಾಸಕರಾಗಲಿ ಅಪೋಸಿಷನ್ ಲೀಡರ್ ಆಗಲಿ 22 ಜನ ಏನು ಟೆಕ್ನಿಕಲ್ ಪೋಸ್ಟ್ ಇದ್ದಾವೆ ಅಗ್ರಿಕಲ್ಚರ್ ಆಫೀಸ್ದಾಗ ನೀವು ತುಂಬಗೆ ಅಂತ ಮನವಿ ಮಾಡ್ತೇವೆ. ಯಾವುದೇ ರೈತರ ಪಗ ಏನೇ ಇದ್ದರೂ ಕೂಡ ನಾವು ರೈತರಿಗೆ ಬಸವ ಕಲ್ಯಾಣದಾಗ ನ್ಯಾಯ ಅನ್ಯಾಯ ಎರಡು ಇರ್ತಾವೆ. ನಾವು ಅನ್ಯಾಯ ಎಂದೂ ಕೂಡ ಗುಡಲ್ಲ ಅವರಿಗೆ ನ್ಯಾಯಕ್ಕಾಗಿ ನಾವು ಸದಾ ಅವ್ರ ಜೊತೆಯಲ್ಲಿ ಜಾತ್ಯ ಜನರ ಪಕ್ಷ ವತಿನ ನಾವು ಅವ್ರ ಜೊತೆಲಿ. ಸರ್ ಇನ್ನೊಂದು ಸಣ್ಣ ಕ್ವಶನ್ ಅದ ಸರ್. ಈಗಾಗಲೇ ಸಮೀಕ್ಷೆ ಮಾಡ್ಯಾರ ಸರ್, ಕೃಷಿ ಇಲಾಖೆಯವರು ಕಂದಾಯ ಇಲಾಖೆಯವರು ಜಂಟಿ ಮಾಡಿ ಮಾಡ್ಯಾರ ಸರ್. ಅವ್ರೇನು ಸಮೀಕ್ಷೆ ಮಾಡಿದಾಗ ಮತ್ತೆ ಮಳೆ ಬಂದಿದೆ ಸರ್. ಇನ್ನೊಂದ್ಸಲ ಸಮೀಕ್ಷೆ ಮಾಡೋ ಜೋರತ್ತದ ಅಂತ ಹಿಂಗೆ ಅನ್ಲತ್ತು ಸರ್. ಇದ್ರ ಬಗ್ಗೆ ತಮ್ಮ ಹೇಳಿಕೆ? ಇದ್ರ ಬಗ್ಗೆ ರೈತರಾಗಲಿ ಅವ್ರದ್ದು ಏನು ಕಷ್ಟ ದೂರ ತೋಡ್ಕೊಂಡಾಗ ಅಂದಾಗ ಸಂಪೂರ್ಣವಾಗಿ ಸರ್ಕಾರ ಯಾವುದೇ ಸರ್ಕಾರ ಇದ್ರೂ ಕೂಡ ಬದ್ಧ ಇರ್ತದೆ. ಅದರ ಬಗ್ಗೆ ಎರಡನೇ ಮಾತಿಲ್ಲ. ಅಂಥದ್ದು ಏನೇ ಪ್ರಾಬ್ಲಮ್ ಬಂದಾಗ ನಾವು ಕೂಡ ಒತ್ತಾಯ ಮಾಡಿ ಸಮೀಕ್ಷೆ ಮಾಡೋಂಥ ಪರಿಸ್ಥಿತಿ ಬಂದಾಗ ಒತ್ತಾಯ ಮಾಡಿಸ್ತೀವಿ.